ಇನ್ನು 2 ದಿನಗಳಲ್ಲಿ ಬೆಂಗಳೂರಲ್ಲಿ ಐಟಿ ಮೆಗಾ ಬೇಟೆ ನಡೆಯಲಿಕ್ಕಿದೆ. 16 ಕೋಟಿ 10 ಲಕ್ಷ ಮೌಲ್ಯದ ಸುಮಾರು 22.92 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಒಂದು ರೇಡ್ ಇದು. 2 ದಿನದಲ್ಲಿ ಬೆಂಗಳೂರಲ್ಲಿ ಐಟಿ ಮೆಗಾ ಬೇಟೆಯಾಡಿದೆ. ಸುಮಾರು 16 ಕೋಟಿ 10 ಲಕ್ಷ ಮೌಲ್ಯದ 22.92 ಆಲ್ಮೋಸ್ಟ್ 23 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿರೋದು. ಕಳೆದ 2 ದಿನದಲ್ಲಿ 7 ಕಡೆ ದಾಳಿ ನಡೆಸಿದಂತಹ ಐಟಿ ಟೀಮ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 2 ದಿನದಲ್ಲಿ ಬೆಂಗಳೂರಲ್ಲಿ ಸುಮಾರು 23 ಕೆಜಿಯಷ್ಟು ಚಿನ್ನವನ್ನು ವಶಪಡಿಸಿಕೊಂಡಿದೆ. 16 ಕೋಟಿ 10 ಲಕ್ಷ ಮೌಲ್ಯದ ಚಿನ್ನ ಇದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇನೆ ಐಟಿ ಮೆಗಾ ಬೇಟೆಯನ್ನು ನಡೆಸಿದೆ ಇದು. ಈಗಾಗಲೇ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಏನಿದ್ದಾರೆ ಡಿ.ಕೆ. ಸುರೇಶ್ ಅವರ ಆಪ್ತರಾಗಿರುವಂತಹ ಗಂಗಾಧರ್. ಚುನಾವಣೆಗೆ ಹಂಚೋದಕ್ಕೋಸ್ಕರ ಹಣ ಸಂಗ್ರಹ ಮಾಡಲಾಗ್ತಾ ಇದೆ ಅಥವಾ ಜನರಿಗೆ ಆಮಿಷ ಒಡ್ಡೋದಕ್ಕೋಸ್ಕರ ಇಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಟಿಪ್ ಇದ್ದಿತ್ತು. ಹಾಗಾಗಿನೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಿರುವಂತಹ ಮಾಹಿತಿ ಇದು. ಸುಮಾರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇ ಐಟಿ ಭರ್ಜರಿಯಾದಂಥ ಒಂದು ರೇಡ್ ಮಾಡಿದೆ. ಶಂಕರಪುರದಲ್ಲಿ 3 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಪತ್ತೆ ಮಾಡಿಕೊಂಡಿದ್ರು. 4 ಕೆಜಿ 400 ಗ್ರಾಂ ಚಿನ್ನಾಭರಣವನ್ನು ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಇನ್ನು ಶಾರದಾದೇವಿ ರಸ್ತೆಯಲ್ಲೂ ಕೂಡ 39 ಲಕ್ಷದ 4 ಕೆಜಿ 800 ಗ್ರಾಂ ಚಿನ್ನವನ್ನು ಪತ್ತೆ ಮಾಡಿದ್ದಾರೆ.